ಇದ್ದೇನೆ. ಮುಂದೊಂದು ದಿನ ಈ ದೇಶದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾದ್ರೆ, ರಾಜಕೀಯ ಅಸ್ಥಿರತೆ ಉಂಟಾದ್ರೆ ಅದಕ್ಕೆ ಸಂವಿಧಾನದ ತಪ್ಪಲ್ಲ, ಸಂವಿಧಾನವನ್ನ ಮುನ್ನಡೆಸಿಕೊಂಡು ಹೋಗ್ತಕ್ಕಂಥ ರಾಜಕಾರಣಿಗಳ ತಪ್ಪು ಎಂಬ ಮಾತನ್ನು ಹೇಳಿರ್ತಕ್ಕಂಥ ಮಹಾನ್ ಮಾನವತಾವಾದಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಈ ಪವಿತ್ರ ವೇದಿಕೆ ಮೂಲಕ ಸ್ಮರಿಸ್ತಾ, ಇವತ್ತು ಕರ್ನಾಟಕ ರಾಜ್ಯ ಸಂಘರ್ಷ ಸಮಿತಿ ಜಿಲ್ಲಾ ಶಾಖೆ ವಿಜಯಪುರದ ವತಿಯಿಂದ ನಡೆದಿರ್ತಕ್ಕಂಥ ಈ ಒಂದು ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನನ್ನ ಹೋರಾಟಗಾರರ ಮಿತ್ರರಲ್ಲಿ, ವಿಶೇಷವಾಗಿ ಸಿದ್ದರಾಮಯ್ಯನವರಲ್ಲಿ, ಜೊತೆಗೆ ಮಾಂದ್ಯ ಸಾಸಬಾಳವರಲ್ಲಿ ಮತ್ತು ನಮ್ಮ ಸಿಂದಗಿ ತಾಲೂಕಾ ಸಂಚಾಲಕರಿರ್ತಕ್ಕಂಥ ಶರಣು ಚಲವಾದಿ ಅವರಲ್ಲಿ, ವಿಜಾಪುರ ತಾಲೂಕಾ ಸಂಚಾಲಕರಾಗಿರ್ತಕ್ಕಂಥ ನಮ್ಮ ವಿಜಯ್ ಕುಮಾರ್ ಕಾಂಬ್ಳೆ ಅವರಲ್ಲಿ ಮತ್ತು ನಮ್ಮ ದೇವರಪುರಿ ತಾಲೂಕಾ ಸಂಚಾಲಕರಾಗಿರ್ತಕ್ಕಂಥ ಜಾನು ಗುಡ್ಮನಿ, ಅಲ್ಮೇಲ್ ತಾಲೂಕಾ ಸಂಚಾಲಕರ ಮಿತ್ರರಾಗಿರ್ತಕ್ಕಂಥ ಜೈಭೀಮ್ ನಾಯ್ಕೋಡಿ, ಹಾಗೆ ಬಬಲೇಶ್ವರದ ತಾಲೂಕಾ ಸಂಚಾಲಕ ಮಿತ್ರರಾಗಿರ್ತಕ್ಕಂಥ ನನ್ನ ದೇವೇಂದ್ರ ಬಾವಿಮನಿ ಅವರಲ್ಲಿ ಮತ್ತು ಯಮನೂರಿ ಬೆಕ್ಕನಾಳ್ ಅವರಲ್ಲಿ ಮತ್ತು ಇಂಡಿಯಾ ನನ್ನ ಸ್ನೇಹಿತರಾಗಿರ್ತಕ್ಕಂಥ ಬಾಬು ಗುಡಿಮಿ ಅವರಲ್ಲಿ ಮತ್ತು ವಿಶೇಷವಾಗಿ ಅವರಿವರನ್ನದೇ ಈ ಒಂದು ಹೋರಾಟದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಯಾವತ್ತು ನನ್ನ ಕ್ರಾಂತಿಕಾರಿ ಬಂಧುಗಳಲ್ಲಿ ನನಗೆ ನಿಮ್ಮೆಲ್ಲರಿಗೂ ಕೂಡ ಅನಂತ ಕೋಟಿ ಜೈಭೀಮ್ ನಮನಗಳನ್ನು ಈ ವೇದಿಕೆ ಮೂಲಕ ನಾನು ಸಲ್ಲಿಸಲಿಕ್ಕೆ ಬಯಸಿದ್ದೇನೆ. ಕರ್ನಾಟಕ ರಾಜ್ಯ ಸಂಘರ್ಷ ಸಮಿತಿ ಡಾಕ್ಟರ್ ಡಿ.ಜಿ. ಸಾಗರ್ಜಿ ಅವರ ನಾಯಕತ್ವದಲ್ಲಿ ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಇವತ್ತು ಹೋರಾಟ ಮಾಡ್ತಾ ಇದ್ದೇವೆ. ಯಾವ ಹೋರಾಟ ಮಾಡ್ತಾ ಇದ್ದೇವೆ? ಇವತ್ತು ಈ ದೇಶದಲ್ಲಿ ಕೋಮುಗಳ ಮಧ್ಯದಲ್ಲಿ ವಿಷಬೀಜವನ್ನು ಬಿತ್ತಕ್ಕಂಥ ಬಿಜೆಪಿ ನೇತೃತ್ವದ ಪಕ್ಷ, ಅದರ ಜೊತೆಗೆ ಸ್ನೇಹತ್ವವನ್ನು ಮಾಡಿಕೊಂಡಿರ್ತಕ್ಕಂಥ ಜೆಡಿಎಸ್ ಪಕ್ಷ, ಈ ಎರಡೂ ಪಕ್ಷಗಳು ಸೇರಿ ಇವತ್ತು ಕಾಂಗ್ರೆಸ್ನ ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ ಒಬ್ಬ ಅತ್ಯಂತ ಸರಳ ಸಜ್ಜನಿಕೆ ರಾಜಕಾರಣಿಯಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರನ್ನ ಸುಳ್ಳು ರೀತಿಯಿಂದ ಇವರು ಮೀಸಲಾತಿ ವಿರೋಧಿ ಅಂತ ಹೇಳಿ ಬಿಂಬಿಸ್ತಕ್ಕಂಥ ಕ್ರಮವನ್ನ ಕರ್ನಾಟಕ ರಾಜ್ಯ ಜನಸಂಘ ಸಮಿತಿ ಖಂಡಿಸ್ತಾ ಇದೆ. ಅದರೊಟ್ಟಿಗೆ ಕೇಂದ್ರದಲ್ಲಿ ಸನ್ಮಾನ್ಯ ಮೋದಿಜಿ ಅವರ ನೇತೃತ್ವದ ಸರ್ಕಾರ ಯಾವುದೇ ಚರ್ಚೆ ಮಾಡದೆ, ಯಾವುದೇ ಒಂದು ವಿಚಾರವನ್ನ ವ್ಯಕ್ತಪಡಿಸದೆ, ಒಂದು ದೇಶ ಒಂದು ನೇಷನ್ ಮತ್ತು ಒಂದು ಚುನಾವಣೆ ಅಂತಕ್ಕಂಥ ಗಿಮಿಕ್ ಅನ್ನು ತರುವುದರ ಮೂಲಕ ಅಲ್ಲಿ ಅವರ ಸ್ವಾರ್ಥವನ್ನ ಸಾಧನೆ ಮಾಡಲಿಕ್ಕೆ ಹೊರಟಿದ್ದಾರೆ. ಆ ಒಂದು ವ್ಯವಸ್ಥೆಯನ್ನು ಖಂಡಿಸ್ತಾ ಇದೆ ಕರ್ನಾಟಕ ರಾಜ್ಯ ಸಂಘ ಸಮಿತಿ. ಅದ್ರ ಜೊತೆಗೇನೆ ಒಬ್ಬ ಬಿಜೆಪಿಯ ಶಾಸಕ, ಒಬ್ಬ ಸ್ತ್ರೀಯ ಪೀಡಕ, ಒಬ್ಬ ದಲಿತ ವಿರೋಧಿ, ಜಾತಿವಾದಿ, ಕೋಮುವಾದಿ ಮುನಿರತ್ನ ಮೊನ್ನೆ ಅಟ್ರಾಸಿಟಿ ಕೇಸ್ ಒಳಗೆ ಹೋಗಿದ್ದ, ಹೊರಗೆ ಬಂದ ನಂತರ ಮತ್ತೊಂದು ರೇಪ್ ಕೇಸ್ನ ಒಳಗೆ ಹೋಗ್ಯಾನ. ಆ ಕಾರಣಕ್ಕಾಗಿ ಅವನಿಗೆ ಒಳ್ಳೆಯ ರೀತಿಯಿಂದ ಶಿಕ್ಷೆ ಮಾಡಬೇಕು ಅಂತಕ್ಕಂಥ ವಿಚಾರ ಇಟ್ಕೊಂಡು ಇವತ್ತು ಕರ್ನಾಟಕ ರಾಜ್ಯ ಸಂಘರ್ಷ ಸಮಿತಿ ಹೋರಾಟ ಮಾಡ್ತಾ ಇದ್ದೇವೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ. ಮೊನ್ನೆ ಜಿಲ್ಲಾಧಿಕಾರಿಗಳ ಮೂಲಕ ಕರವೆತ್ತ ರಾಷ್ಟ್ರಪತಿಗಳಿಗೆ ಮನವಿ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ನಾನು ಒಂದು ಮಾತು ಈ ವೇದಿಕೆ ಮೂಲಕ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಿಜೆಪಿ ಪಕ್ಷದವರು ಏನ್ ಹೇಳ್ತಾ ಇದ್ದಾರೆ? ಮೀಸಲಾತಿ ವಿರೋಧಿ ರಾಹುಲ್ ಗಾಂಧಿ ಅಂತ ಹೇಳ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಬಿಜೆಪಿ ಅವರಿಗೆ ನಾನು ಈ ವೇದಿಕೆ ಮೂಲಕ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನೀವು ಯಾವಾಗ ಮೀಸಲಾತಿಯ ಪರವಾಗಿ ನಿಲುವನ್ನು ತಾಳಿದ್ರಿ, ಯಾವಾಗ ದೇಶದಲ್ಲಿ ಸಾಮಾಜಿಕ ಸಮಾನತೆ ಸಾರಬೇಕು ಅಂತ ಹೇಳಿ ಹೇಳ್ತಾ ಇದ್ದೇವೋ, ಯಾವಾಗ ಮೀಸಲಾತಿ ಬೇಕು ಅಂತ ಹೇಳ್ತಾ ಇದ್ದೇವೋ, ಆ ಎಲ್ಲ ಸಂದರ್ಭದಲ್ಲೂ ಕೂಡ ಮೀಸಲಾತಿ ವಿರೋಧ ಮಾಡಿರ್ತಕ್ಕಂಥ ವ್ಯಕ್ತಿಗಳು ಬಿಜೆಪಿಗಳು. ನೀವು ಕೇವಲ ಮೀಸಲಾತಿ ವಿರೋಧಿಗಳಷ್ಟೇ ಅಲ್ಲ, ನೀವು ಈ ದೇಶದಲ್ಲಿ ಬಾಬಾ ಸಾಹೇಬರು ಬರೆದಿರ್ತಕ್ಕಂಥ ಸಂವಿಧಾನ ಇರಬಾರ್ದು ಅಂತ ಹೇಳಿ ಅದನ್ನು ಸಂಪೂರ್ಣವಾಗಿ ಈ ದೇಶದಿಂದ ತೆಗಿಬೇಕು ಅಂತ ಹೇಳಿ ಹೊರಟಿರ್ತಕ್ಕಂಥ ನೀವುಗಳು ಇವತ್ತು ಬಿಜೆಪಿಯ ಒಂದು ರಾಹುಲ್ ಗಾಂಧಿ ಮೀಸಲಾತಿ ವಿರೋಧಿ ಅಂತ ಹೇಳ್ತಕ್ಕಂಥ ನೈತಿಕ ಹಕ್ಕು ನಿಮಗೆ ಎಲ್ಲಿದೆ? ಯಾಕಂತಂದ್ರೆ ನಾನು ಹಿಂದಿನ ದಿನಮಾನಗಳಲ್ಲಿ ಬಹಳಷ್ಟು ಸಾರಿ ಬಿಜೆಪಿ ನಾಯಕರು ನಾವು ಅಧಿಕಾರಕ್ಕೆ ಬಂದ್ರ ಮೀಸಲಾತಿ ತೆಗೆದೋಗಿದ್ದೀವಲ್ಲ, ಸಂವಿಧಾನ ತೆಗೆದೋಗಿತ್ತೀವಿ ಅಂತ ಹೇಳಿ ಹೇಳಿಕೆ ಕೊಟ್ಟಿರ್ತಕ್ಕಂಥ ವಿಚಾರ ನಾವು ಕಂಡಿದ್ದೀವಿ. ಸಂವಿಧಾನ ತೆಗಿತೀವಿ, ಅದು ಒಂದೇ ಮುಳ್ಳಾಗದ ನಿಮಗ ಸಂವಿಧಾನ ತೆಗಿತೀವಿ. ಆ ಕಾರಣಕ್ಕಾಗಿ ಸಂವಿಧಾನ ಬದಲಾವಣೆ ಮಾಡ್ತೀವಿ, ಸಂವಿಧಾನದಾಗ ವ್ಯವಸ್ಥೆಗಳನ್ನು ನಾವು ಚೇಂಜ್ ಮಾಡಿ ಈ ದೇಶದಲ್ಲಿ ನಾವು ನಮ್ಮದೇ ಆಗಿರ್ತಕ್ಕಂಥ ಒಂದು ಹಿಡನ್ ಅಜೆಂಡಾ ತರ್ತೀವಿ ಅಂತಕ್ಕಂಥ ಕಾನೂನನ್ನು ನಾವು ರೂಪಿಸ್ತೀವಿ ಅಂತ ಹೇಳಿ ಹೇಳಿದ್ವಿ ನೀವು ಸಾಕಷ್ಟು ಸಾರಿ. ಆ ಕಾರಣಕ್ಕಾಗಿ ಈ ವೇದಿಕೆ ಮೂಲಕ ಹೇಳ್ತಾ ಇದ್ದಾರೆ, ರಾಹುಲ್ ಗಾಂಧಿ ಹೇಳಿದ್ದು
ಬುದ್ಧಿವಂತರಿಗೆ ಮಾತ್ರ ತಿಳಿತದ. ರಾಹುಲ್ ಗಾಂಧಿ ಅವರು ವಿದೇಶದೊಳಗ ಮೀಸಲಾತಿ ಬಗ್ಗೆ ಮಾತಾಡದ್ದು ಬುದ್ಧಿವಂತರಿಗೆ ಮಾತ್ರ ತಿಳಿತದ. ಏನ್ ಹೇಳ್ಯಾರ ಅವರು? ಈ ದೇಶದಲ್ಲಿ ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಇನ್ನೂ ಇಷ್ಟು ಜನ ಅದರಲ್ಲ, ಎಲ್ಲರಿಗೂ ಕೂಡ ಸಾಮಾಜಿಕ ನ್ಯಾಯ ಸಿಗಬೇಕು. ಆ ಕಾರಣಕ್ಕಾಗಿ ಮೀಸಲಾತಿ ಪ್ರಮಾಣವನ್ನ ಹೆಚ್ಚಿಸಬೇಕು. ಆ ಕಾರಣಕ್ಕಾಗಿ ನಾವು ಅರ್ಥಪೂರ್ಣವಾಗಿರ್ತಕ್ಕಂಥ ಜೀವನವನ್ನು ರೂಪಿಸಬೇಕಂದ್ರೆ ಒಂದಿಷ್ಟು ಕಾನೂನುಗಳನ್ನು ಮಾರ್ಪಾಡೆ ಮಾಡಬೇಕು ಅಂತ ಹೇಳಿ ರಾಹುಲ್ ಗಾಂಧಿ ಹೇಳಿರ್ತಕ್ಕಂಥ ಕ್ರಮವನ್ನ ಇವತ್ತು ಮೀಸಲಾತಿ ವಿರೋಧಿ ಇರ್ತಕ್ಕಂಥದ್ದು ಬಿಂದು ಬೀಳ್ತಕ್ಕಂಥದ್ದು ಬಿಜೆಪಿ ಕ್ರಮ ಅತ್ಯಂತ ಹೀನ ಕೃತ್ಯ. ಬಿಜೆಪಿಯವರಲ್ಲಿರ್ತಕ್ಕಂಥದ್ದೇ ಹೀನ ಕೆಲಸಗಳು. ಏನು ಕೆಲಸ? ಸುಳ್ಳನ್ನ ಹುಟ್ಟಾಕೋದು. ಸುಳ್ಳನ್ನ ಹುಟ್ಟಾಕುವುದರ ಮೂಲಕ ಅದನ್ನ ಸತ್ಯ ಅಂತೇಳಿ